ಆಗಿದೆ. ಬಟ್ ನಮಗೆ ಒಂದು ಸಮಸ್ಯೆ ಏನಾಗಿದೆ, ನಾವು ಹೋದಾಗ, ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಹೋದಾಗ ಕೆಲವು ಭಾಗಕ್ಕೆ ಏನಾಗಿದೆ, ಈಗ ಡಿಮಾಂಡ್ ಜಾಸ್ತಿ ಆದಾಗ ನಮ್ಮ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಅಥವಾ ನಮ್ಮ ಸಬ್ಸ್ಟೇಷನ್ ಕೆಪಾಸಿಟಿ ಓವರ್ಲೋಡ್ ಆಗ್ತದೆ. ನಮ್ಮ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ನಾವೆಲ್ಲ ಹೋದಾಗ ಈ ಒಂದು ಪ್ರಾಬ್ಲಮ್ ಹೇಳಿದ್ರು. ಇವತ್ತು ಅದಕ್ಕೋಸ್ಕರವಾಗಿ ಇಡೀ ಸ್ಟೇಟ್ದು ನಾವು ಮೀಟಿಂಗ್ ಕರೆದ್ಬಿಟ್ಟು ಎಲ್ಲೆಲ್ಲ ಈ ಪ್ರಾಬ್ಲಮ್ ಬರ್ತದೆ ಅಂತ ನಮ್ಮ MD ಅವರೊಟ್ಟಿಗೆ, DT ಅವರೊಟ್ಟಿಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನಮ್ಮ ACS ಮತ್ತೆ KPTCL MD ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಪ್ಲೇ ಮಾಡೋದು. ಯಾಕಂದ್ರೆ ಅವರಿಗೆ ಟ್ರಾನ್ಸ್ಮಿಷನ್ ಲೈನ್ ಯಾವ ಓವರ್ಲೋಡ್ ಆಗ್ತದೆ, ಆಗ ನಾವೇನು ಮಾಡಬೇಕು ಅಂದ್ಬಿಟ್ರೆ ಕೆಲವು ಅಂಡರ್ಲೋಡ್ ಇರ್ತದೆ, ಅಲ್ಲಿಗೆ ಲಿಂಕ್ ಲೈನ್ ಕೊಟ್ಬಿಟ್ಟು ಅದರ ಶಿಫ್ಟ್ ಮಾಡಿದ್ರೆ 7 hours ನಾವು ಕೊಡ್ಲಿಕ್ಕೆ ಸಾಧ್ಯ ಅಂದ್ಬಿಟ್ಟು ಅದನ್ನ ಮಾಡ್ಲಿಕ್ಕೆ ಈಗಾಗಲೇ ACS MD ಮತ್ತೆಲ್ಲ ESCOM ಅವರು ಕ್ರಮ ತಗೊಳ್ತಿದ್ದಾರೆ. ಕೆಲವು ಭಾಗದಲ್ಲಿ ಮಾತ್ರ ಈ ಪ್ರಾಬ್ಲಮ್ ಇದೆ. ನಮ್ಮ ರಾಜ್ಯದಲ್ಲಿ ಬಿಟ್ರೆ ತುಮಕೂರು, ಹಾವೇರಿ, ಚಿತ್ರದುರ್ಗದಲ್ಲಿ ಈಗ ಆಲ್ಮೋಸ್ಟ್ ಸಾರ್ಟ್ ಔಟ್ ಮಾಡಿದ್ದಾರೆ. ಈ ಕೆಲವು ಭಾಗದಲ್ಲಿ ಪವರ್ ಕಟ್ ಅಲ್ಲ, ಪವರ್ ಇದೆ ನಮಗೆ, ಬಟ್ ಏನಾಗ್ತದೆ, ಟ್ರಾನ್ಸ್ಮಿಷನ್ ಮತ್ತೆ ಸಬ್ಸ್ಟೇಷನ್ ಓವರ್ ಕೆಪಾಸಿಟಿ ಆದಾಗ ಅದನ್ನ ಡೈವರ್ಟ್ ಮಾಡಬೇಕು. ಆ ಡೈವರ್ಟ್ ಮಾಡ್ಲಿಕ್ಕೆ ಈಗ ಎಲ್ಲ ಆದೇಶ ಕೊಟ್ಟಿದ್ವಿ. ಡೈವರ್ಟ್ ಮಾಡಿ ಲಿಂಕ್ ಲೈನ್ ಮಾಡ್ಲಿಕ್ಕೆ ಎಲ್ಲ ಆದೇಶಗಳು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತೊಂದು ಮೀಟಿಂಗ್ ಮಾಡಿ ಎಲ್ಲ ಹೇಳ್ತಾ ಇದ್ವಿ. ಬಹುಶಃ ಲಾಸ್ಟ್ ಇಯರು ನಮಗೆ ಮಳೆ ಬರ್ದಿದ್ದರೂ ಸಮೇತ 16,500 ಮ್ಯಾಕ್ಸಿಮಮ್ ಡಿಮಾಂಡ್ ಇದ್ದರೂ ಸಮೇತ ಪವರ್ ಕಟ್ ಮಾಡಿದೆ. ಒಂದು ತಿಂಗಳು ಮಾತ್ರ ಸ್ವಲ್ಪ ಇರಿಗೇಷನ್ ಪಂಪ್ ಸೆಟ್ಗೆ 7 hours 5 hours ಮಾಡಿ, ಅದನ್ನ ಬಿಟ್ಟು ಒಂದೇ ಒಂದು ತಿಂಗಳು ಬಾಕಿ ಡೊಮೆಸ್ಟಿಕ್ ಇರಲಿ ಅಥವಾ ಕಮರ್ಷಿಯಲ್ ಇರಲಿ ಅಥವಾ ಇಂಡಸ್ಟ್ರಿಯಲ್ ಇರಲಿ ಯಾವುದೂ ಪವರ್ ಕಟ್ಟು ಲಾಸ್ಟ್ ಇಯರ್ ಇರಲಿಲ್ಲ. ಈ ಸತಿ ನಮಗೆ ಮಳೆ ಬಂದಿದೆ, ನಮಗೆ ರಿಸರ್ವರ್ಲಿ ಇದೆ. ರಿಸರ್ವರ್ಲಿ ಇದ್ರೂ ನಮಗೆ 2,000 ಮೆಗಾವಾಟ್ ಹೇಳ್ತೀವಲ್ಲ, 2,000 ಮೆಗಾವಾಟ್ ನಾವು ಪ್ರೊಡ್ಯೂಸ್ ಮಾಡ್ಲಿಕ್ಕಿರುವ ಕೆಪಾಸಿಟಿ ನಮಗೆ ರಿಸರ್ವರ್ಲಿ ಇದೆ. ಹೈಡ್ರೋದೇ ಹೇಳ್ತಾರೆ, ಹೈಡ್ರೋ ಮಳೆ ಬಂದಾಗ ಹೈಡ್ರೋ ತುಂಬಿದೆ. ಬಟ್ ಅದನ್ನ ನಾವು ಸ್ವಲ್ಪ ಎಷ್ಟು ಈಗ ಮೊನ್ನೆ ಎಲ್ಲ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ ಸ್ವಲ್ಪ, ಯಾಕಂದ್ರೆ ಅದನ್ನ ನಾವು ಯಾವ ಬೇಕಾದ್ರೂ ನಾವು ಅದನ್ನ ಪ್ರೊಡ್ಯೂಸ್ ಮಾಡಬಹುದು. 2000 ಮೆಗಾವಾಟ್ ದಷ್ಟು ಮೇಜರ್ ಹೈಡ್ರೋ ಪ್ಲಾಂಟ್ಸ್ ಮೂಲಕ ಉತ್ಪಾದಿಸುವ ಶಕ್ತಿ ನಮ್ಮಲ್ಲಿ ಇದೆ. ಲಾಸ್ಟ್ ಇಯರ್ ಇರ್ಲಿಲ್ಲ, ಅದು ಲಾಸ್ಟ್ ಇಯರ್ ಇರ್ಲಿಲ್ಲ, ಮಳೆ ಇಲ್ಲದೆ ಇರುವುದರಿಂದ ಇರ್ಲಿಲ್ಲ. ಬೇಡಿಕೆ ಎಷ್ಟು ಬಿಟ್ರೆ 90,000 to 90,500 ಹೋಗ್ಬೋದು. ಆದ್ರೂ ನಾವು ಭಾರಿ ಕೇರ್ಫುಲ್ ಆಗಿ ಅದನ್ನೆಲ್ಲ ಯುಟಿಲೈಸ್ ಮಾಡ್ತಾ ಇದ್ವಿ. ನಮಗೆ ಇಲ್ಲಿ ಇನ್ನೊಂದು ತೊಂದರೆ ಬಿಟ್ರೆ ನಮಗೆ ಹಗಲು ಹೊತ್ತು ಸೋಲಾರ್ ಟೈಮಲ್ಲಿ ನಮಗೆ ಪವರ್ ಶಾರ್ಟೇಜ್ ಇಲ್ಲ, ಪೀಕ್ ಅವರ್ಸ್ ಅಲ್ಲಿ ನಮಗೆ ಪವರ್ ಶಾರ್ಟೇಜ್ ಬರ್ತಾ ಇದೆ. ಅದಕ್ಕೆ ನಾವು ಎರಡು ಇದು ಮಾಡ್ತಾ ಇದ್ದೀವಿ. ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ದೀವಿ. ಈಗಾಗಲೇ ಶರಾವತಿ, ವರಾಹಿ ಮತ್ತೆ ಪ್ರೈವೇಟ್ ಸೆಕ್ಟರ್ ಇಂದ GSW ಅವರು, ಗ್ರೀನ್ ಕೋದವರು, ಅವರಿಗೂ ಸಮೇತ ನಾವು ಕೊಟ್ಟಿದ್ದೀವಿ. ನಿಮಗೆ ಹೇಳಬೇಕಾದ್ರೆ ಈಗ ಶರಾವತಿ ನಮ್ಮ ಕೆಪಾಸಿಟಿ 1000 ಮೆಗಾವಾಟ್. ಆ ಶರಾವತಿಯಲ್ಲಿ ಈಗಾಗಲೇ ನಮಗೆ ಬ್ಯಾಲೆನ್ಸಿಂಗ್ ರಿಸರ್ವರ್ ಇದೆ ಕೆಳಗಡೆ. ನಾವು ಉತ್ಪಾದನೆ ಮಾಡಿ ಕಳಿಸುವಂತ ನೀರು ಮತ್ತೆ ನಾವು ವಾಪಸ್ ಮೇನ್ ಡ್ಯಾಮಿಗೆ ತಂದು ಮತ್ತೆ ನಾವು 10 ನಿಮಿಷದಲ್ಲಿ ವಿ ಕ್ಯಾನ್ ಜನರೇಟ್ ಪವರ್. ಅದೆಷ್ಟು ಮಾಡ್ಬೋದು ಅಂದ್ರೆ ಈ 1000 ಅಲ್ಲದೆ 2,000 ಎಕ್ಸ್ಟ್ರಾ ನಾವು ಮಾಡ್ಬೋದು. ಅಂದ್ರೆ ಟೋಟಲ್ 3,000 ಮೆಗಾವಾಟ್ ಶರಾವತಿಯಿಂದಲೇ ನಾವು ಉತ್ಪಾದನೆ ಮಾಡುವಂತ ಕೆಲಸ, ಪ್ಲಸ್ ಪೀಕ್ ಅವರ್ಸ್ ಅಲ್ಲಿ ಸಮೇತ ಯಾವ ಬೇಕಾದ್ರೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವ್ದು ಬೇಕಾದ್ರೂ ಜನರೇಟ್ ಮಾಡ್ಬೋದು. ನಮಗೆ ಪೀಕ್ ಅವರ್ಲಿ ಪವರ್ ಬೇಕಾಗಿದೆ. ನಂತರ ಅದೇ ರೀತಿಲಿ ನಾವು ಈಗ ಬ್ಯಾಟ್ರಿ ವರಾಹಿ ಎಕ್ಸ್ಪ್ಲೋರೇಷನ್ ನಡೀತಾ ಇದೆ, ಅದು 1,600 ಮೆಗಾವಾಟ್ ಆಗಿದೆ. ಈಗ 600-700 ಅದು ಎಲ್ಲ 2 times ಎಕ್ಸ್ಟ್ರಾ ಬರ್ತದೆ. 3 times ಬ್ಯಾಟ್ರಿ ಯೂಸ್ ಮಾಡ್ಲಿಕ್ಕೆ ಈಗಾಗಲೇ ಕೆಲವು ತೀರ್ಮಾನ ತಗೊಂಡಿದ್ವಿ. ಬ್ಯಾಟ್ರಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು, ಆದ್ರೂ ನಮಗೆ ಈಗ ನಮ್ಮ ಪಾವಗಡದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಹಗಲು ಹೊತ್ತು ಮಾತ್ರ ನಾವು ಸೋಲಾರ್ ಬರ್ತದೆ, ರಾತ್ರಿ ಹೊತ್ತು ಆ ಲೈನ್ಗಳಿದೆ, ಅದು 3G ಲೈನ್ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಟ್ರಾನ್ಸ್ಮಿಷನ್ ಯೂನಿಟ್, ಅದು ಐಡಿಯಲ್ ಆಗಿದೆ. ಅದಕ್ಕೋಸ್ಕರ ಈಗ ಇಮಿಡಿಯೇಟ್ ಆಗಿ ಅಲ್ಲಿ ಒಂದು
1000 ಮೆಗಾವಾಟ್ದು ಬ್ಯಾಟ್ರಿ ಹಾಕಲಿಕ್ಕೆ 1000 ಮೆಗಾವಾಟ್ ಬ್ಯಾಟ್ರಿ ಹಾಕಿದ್ರೆ 250 ಮೆಗಾವಾಟ್ ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡ್ಬೋದು. ಆ ಥರ ಅದು ಯೂಸ ತಗೊಂಡಿದ್ವಿ. ಮತ್ತೆ ಅಡಿಷನಲ್ ಆಗಿ ಮತ್ತೆ ಇದರಲ್ಲಿ ರಾಪ್ಟೇನಲ್ಲಿ ಎಷ್ಟು 2000 ಮೆಗಾವಾಟ್ ಉತ್ಪಾದಿಸುವ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅಲ್ಲಿ ಸಮೇತ ಬ್ಯಾಟ್ರಿ ಕೂಡ ಬ್ಯಾಟ್ರಿ ಈ ಹಗಲು ಹೊತ್ತು ಸೋಲಾರ್ ಜನರೇಟ್ ಮಾಡಿದ್ರೆ ರಾತ್ರಿ ಹೊತ್ತು ಬ್ಯಾಟ್ರಿ ಸ್ಟೋರ್ ಮಾಡಿದ್ರೆ ನಮಗೆ ರಾತ್ರಿ ಹೊತ್ತು ಬೇಕಾಗಿದೆ. ನಮಗೆ ಅರ್ಲಿ ಮಾರ್ನಿಂಗ್ ಅಂಡ್ ನೈಟ್ ನಮಗೆ ಹೆಚ್ಚು ಕರೆಂಟ್ ಬೇಡಿಕೆ ಬರ್ತದೆ, ಪೀಕ್ ಅವರ್ಸ್. ಆಗ ಪವರ್ ಭಾರಿ ಎಕ್ಸ್ಪೆನ್ಸಿವ್ ಆಗಿರ್ತದೆ. ಅಲ್ಲಿ ಈಗ ಒಂದು 10,000 ಅವರು ನಾವು ಹೋಗಿದೀವಲ್ಲ, ನಾವು ಹೋದಾಗ ರೈತರೆಲ್ಲ ಮುಂದೆ ಬಂದಿದ್ರು, ನಾವೇ ಕೊಡ್ತೀವಿ ಅಂದ್ಬಿಟ್ಟು. ರೈತರಿಗೆ ಇಟ್ಸ್ ಎ ವೆರಿ ಲುಕ್ರೇಟಿವ್ ಇದಾಗ್ತದೆ. 25,000 ಈಗ 25,000 ಒಂದು ಎಕರೆಗೆ ಒಂದು ವರ್ಷ ಸಿಗ್ತದೆ. ಅಲ್ಲಿ ಬ್ಯಾರನ್ ಲ್ಯಾಂಡ್ ಅಲ್ಲಿ ಪ್ಲಸ್ ಅಲ್ಲಿ ಮಳೆ ಭಾರಿ ಕಡಿಮೆ. ಅದಕ್ಕೆ ಅಲ್ಲಿ ಈಗ ನಾವು ಸೋಲಾರ್ ಮಾಡುವಂಥದ್ದು ಪ್ಲಸ್ ವಿಂಡು ಸಮೇತ ಅಲ್ಲಿ ಬರ್ತದೆ. ಅಲ್ಲಿ ವಿಂಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದ್ದರೆ ಅದು ಸಮೇತ ಪಾವಗಡ ಪಕ್ಕದಲ್ಲಿ 2000 ಮೆಗಾವಾಟ್ ಅಲ್ಲದೆ ಇನ್ನೊಂದು 2000 ಮೆಗಾವಾಟ್ ಮಾಡ್ತಕ್ಕಂಥದ್ದು ಪೊಸಿಷನ್ ಆಲ್ಮೋಸ್ಟ್ ಈಗ ಟೆಂಡರ್ ಕರೆಯೋ ಪೊಸಿಷನ್ಗೆ ಬಂದುಬಿಟ್ಟಿದ್ದೇವೆ. ಎಲ್ಲ ಲ್ಯಾಂಡ್ ಎಲ್ಲ ಅಗ್ರಿಮೆಂಟ್ ಅಗ್ರಿಗೇಷನ್ ಎಲ್ಲ ಆಗಿದೆ. ಎಲ್ಲ ಚೇರ್ಮನ್ ಹೇಳ್ತಾ ಇದ್ರೆ ಹೇಳಿ. 8,000 ಎಕರೆ ಲ್ಯಾಂಡು ಆಗಿದೆ.